ನೋಡಿ, ಈಗ ಒಂದು ವಿಚಾರವನ್ನ ನೋಡ್ತಾ ಹೋಗೋಣ. ಯುದ್ಧ ಆಗೋದಕ್ಕಿಂತ ಮುಂಚೆ ಪ್ರತಿ ಕ್ರೂಡ್ ಆಯಿಲ್ ಬ್ಯಾರಲ್ ಎಷ್ಟು ಡಾಲರ್ಗೆ ಸಿಗ್ತಾ ಇತ್ತು? ಯುದ್ಧ ಆರಂಭ ಆದ ಒಂದು ವಾರದ ನಂತರ ಕ್ರೂಡ್ ಆಯಿಲ್ ಪರ್ ಬ್ಯಾರಲ್ ಎಷ್ಟು ರೂಪಾಯಿಗೆ ಸಿಗ್ತಾ ಇದೆ? ಈಗ ಸದ್ಯಕ್ಕೆ ಯಾವ ರೀತಿ ದರ ಏರಿಕೆ ಆಗಿದೆ? ಈ ಮೂಲಕ ಇಡೀ ಜಗತ್ತಿಗೆ ತೈಲ ಬೆಲೆ ಜೋರಾಗ್ತಾ ಇದೆ. ಯುದ್ಧ ಆರಂಭ ಆಗೋದಕ್ಕಿಂತ ಮುಂಚೆ ಪ್ರತಿ ಬ್ಯಾರಲ್ ಕ್ರೂಡ್ ಆಯಿಲ್ $68ಗೆ ಸಿಗ್ತಾ ಇತ್ತು. ಇಂಡಿಯನ್ ರುಪೀಸ್ ಅಲ್ಲಿ 5,720 ರೂಪಾಯಿಗೆ ಒಂದು ಬ್ಯಾರಲ್ ಕ್ರೂಡ್ ಆಯಿಲ್ ಸಿಗ್ತಾ ಇತ್ತು. ಇನ್ನ ಇದು ಯಾವ ರೀತಿ ಮುಂದುವರಿಯಿತು ಅಂತಂದ್ರೆ, ಯುದ್ಧ ಆರಂಭ ಆಗಿ ಒಂದು ವಾರ ಆದ್ಮೇಲೆ $92 ಪ್ರತಿ ಬ್ಯಾರಲ್ಗೆ $92 ಅಂದ್ರೆ $8,488 ಒಂದೇ ವಾರದಲ್ಲಿ $3,000 ಜಂಪ್ ಆಯಿತು. ಯಾವಾಗ? 6 ಮಾರ್ಚ್ 6ಕ್ಕೆ 2 ದಿನದ ಹಿಂದೆ. ಇನ್ನ ಈಗ ಸದ್ಯಕ್ಕೆ $114ಗೆ ಪ್ರತಿ ಬ್ಯಾರಲ್ ಸಿಗ್ತಾ ಇದೆ. ಒಂದು ಕ್ರೂಡ್ ಆಯಿಲ್ ಬ್ಯಾರಲ್ ಸದ್ಯ $114ಗೆ ಸಿಗ್ತಾ ಇದೆ. ಅಂದರೆ $10,518 ಇವತ್ತಿನ ರೇಟ್ ಅನ್ನ ನಾವು ನೋಡಿದರೆ, ಅಲ್ಲಿಗೆ ನೀವು ಲೆಕ್ಕ ಹಾಕಿ 10 ದಿನಗಳ ಬಳಿಕ ಅಥವಾ 10 ದಿನಗಳಲ್ಲಿ $4,798 ಏರಿಕೆ ಆಗಿದೆ. ಯುದ್ಧ ಶುರುವಾಗೋದಕ್ಕಿಂತ ಮುಂಚೆ ಎಷ್ಟಿತ್ತು, ಈಗ ಎಷ್ಟಾಗಿದೆ? ಡಬಲ್, ಅರ್ಧಕ್ಕರ್ಧ ಕ್ರೂಡ್ ಆಯಿಲ್ ನ ರೇಟ್ ಜಾಸ್ತಿ ಆಗಿದೆ. ಇದು ನಿಮ್ಮೆಲ್ಲರ ಮೇಲೆ ಪರಿಣಾಮ ಬೀರುತ್ತೆ ಹಂತ ಹಂತವಾಗಿ. ಪೆಟ್ರೋಲ್, ಡೀಸೆಲ್ ದರ ಏರಿಕೆ ಖಂಡಿತವಾಗಿಯೂ ಜಾಸ್ತಿ ಆಗುತ್ತೆ. ನಾವು ಹೆಚ್ಚು ದುಡ್ಡು ಕೊಟ್ಟು ಇನ್ಮೇಲೆ ಪೆಟ್ರೋಲ್, ಡೀಸೆಲ್ ತಗೊಳ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ಕಾರಣ ಕ್ರೂಡ್ ಆಯಿಲ್ ಪರ್ ಬ್ಯಾರಲ್ ಇಷ್ಟಾಗಿದೆ. ನೋಡಿ, ಈಗ ಒಂದು ವಿಚಾರವನ್ನ ನೋಡ್ತಾ ಹೋಗೋಣ. ಯುದ್ಧ ಆಗೋದಕ್ಕಿಂತ ಮುಂಚೆ ಪ್ರತಿ ಕ್ರೂಡ್ ಆಯಿಲ್ ಬ್ಯಾರಲ್ ಎಷ್ಟು ಡಾಲರ್ಗೆ ಸಿಗ್ತಾ ಇತ್ತು? ಯುದ್ಧ ಆರಂಭ ಆದ ಒಂದು ವಾರದ ನಂತರ ಕ್ರೂಡ್ ಆಯಿಲ್ ಪರ್ ಬ್ಯಾರಲ್ ಎಷ್ಟು ರೂಪಾಯಿಗೆ ಸಿಗ್ತಾ ಇದೆ? ಈಗ ಸದ್ಯಕ್ಕೆ ಯಾವ ರೀತಿ ದರ ಏರಿಕೆ ಆಗಿದೆ? ಈ ಮೂಲಕ ಇಡೀ ಜಗತ್ತಿಗೆ ತೈಲ ಬೆಲೆ ಜೋರಾಗ್ತಾ ಇದೆ. ಯುದ್ಧ ಆರಂಭ ಆಗೋದಕ್ಕಿಂತ ಮುಂಚೆ ಪ್ರತಿ ಬ್ಯಾರಲ್ ಕ್ರೂಡ್ ಆಯಿಲ್ $68ಗೆ ಸಿಗ್ತಾ ಇತ್ತು. ಇಂಡಿಯನ್ ರುಪೀಸ್ ಅಲ್ಲಿ 5,720 ರೂಪಾಯಿಗೆ ಒಂದು ಬ್ಯಾರಲ್ ಕ್ರೂಡ್ ಆಯಿಲ್ ಸಿಗ್ತಾ ಇತ್ತು. ಇನ್ನ ಇದು ಯಾವ ರೀತಿ ಮುಂದುವರಿಯಿತು ಅಂತಂದ್ರೆ, ಯುದ್ಧ ಆರಂಭ ಆಗಿ ಒಂದು ವಾರ ಆದ್ಮೇಲೆ $92 ಪ್ರತಿ ಬ್ಯಾರಲ್ಗೆ $92 ಅಂದ್ರೆ $8,488 ಒಂದೇ ವಾರದಲ್ಲಿ $3,000 ಜಂಪ್ ಆಯಿತು. ಯಾವಾಗ? 6 ಮಾರ್ಚ್ 6ಕ್ಕೆ 2 ದಿನದ ಹಿಂದೆ. ಇನ್ನ ಈಗ ಸದ್ಯಕ್ಕೆ $114ಗೆ ಪ್ರತಿ ಬ್ಯಾರಲ್ ಸಿಗ್ತಾ ಇದೆ. ಒಂದು ಕ್ರೂಡ್ ಆಯಿಲ್ ಬ್ಯಾರಲ್ ಸದ್ಯ $114ಗೆ ಸಿಗ್ತಾ ಇದೆ. ಅಂದರೆ $10,518 ಇವತ್ತಿನ ರೇಟ್ ಅನ್ನ ನಾವು ನೋಡಿದರೆ, ಅಲ್ಲಿಗೆ ನೀವು ಲೆಕ್ಕ ಹಾಕಿ 10 ದಿನಗಳ ಬಳಿಕ ಅಥವಾ 10 ದಿನಗಳಲ್ಲಿ $4,798 ಏರಿಕೆ ಆಗಿದೆ. ಯುದ್ಧ ಶುರುವಾಗೋದಕ್ಕಿಂತ ಮುಂಚೆ ಎಷ್ಟಿತ್ತು, ಈಗ ಎಷ್ಟಾಗಿದೆ? ಡಬಲ್, ಅರ್ಧಕ್ಕರ್ಧ ಕ್ರೂಡ್ ಆಯಿಲ್ ನ ರೇಟ್ ಜಾಸ್ತಿ ಆಗಿದೆ. ಇದು ನಿಮ್ಮೆಲ್ಲರ ಮೇಲೆ ಪರಿಣಾಮ ಬೀರುತ್ತೆ ಹಂತ ಹಂತವಾಗಿ. ಪೆಟ್ರೋಲ್, ಡೀಸೆಲ್ ದರ ಏರಿಕೆ ಖಂಡಿತವಾಗಿಯೂ ಜಾಸ್ತಿ ಆಗುತ್ತೆ. ನಾವು ಹೆಚ್ಚು ದುಡ್ಡು ಕೊಟ್ಟು ಇನ್ಮೇಲೆ ಪೆಟ್ರೋಲ್, ಡೀಸೆಲ್ ತಗೊಳ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ಕಾರಣ ಕ್ರೂಡ್ ಆಯಿಲ್ ಪರ್ ಬ್ಯಾರಲ್ ಇಷ್ಟಾಗಿದೆ. ನೋಡಿ, ಈಗ ಒಂದು ವಿಚಾರವನ್ನ ನೋಡ್ತಾ ಹೋಗೋಣ. ಯುದ್ಧ ಆಗೋದಕ್ಕಿಂತ ಮುಂಚೆ ಪ್ರತಿ ಕ್ರೂಡ್ ಆಯಿಲ್ ಬ್ಯಾರಲ್ ಎಷ್ಟು ಡಾಲರ್ಗೆ ಸಿಗ್ತಾ ಇತ್ತು? ಯುದ್ಧ ಆರಂಭ ಆದ ಒಂದು ವಾರದ ನಂತರ ಕ್ರೂಡ್ ಆಯಿಲ್ ಪರ್ ಬ್ಯಾರಲ್ ಎಷ್ಟು ರೂಪಾಯಿಗೆ ಸಿಗ್ತಾ ಇದೆ? ಈಗ ಸದ್ಯಕ್ಕೆ ಯಾವ ರೀತಿ ದರ ಏರಿಕೆ ಆಗಿದೆ? ಈ ಮೂಲಕ ಇಡೀ ಜಗತ್ತಿಗೆ ತೈಲ ಬೆಲೆ ಜೋರಾಗ್ತಾ ಇದೆ. ಯುದ್ಧ ಆರಂಭ ಆಗೋದಕ್ಕಿಂತ ಮುಂಚೆ ಪ್ರತಿ ಬ್ಯಾರಲ್ ಕ್ರೂಡ್ ಆಯಿಲ್ $68ಗೆ ಸಿಗ್ತಾ ಇತ್ತು. ಇಂಡಿಯನ್ ರುಪೀಸ್ ಅಲ್ಲಿ 5,720 ರೂಪಾಯಿಗೆ ಒಂದು ಬ್ಯಾರಲ್ ಕ್ರೂಡ್ ಆಯಿಲ್ ಸಿಗ್ತಾ ಇತ್ತು.
ಇನ್ನ ಇದು ಯಾವ ರೀತಿ ಮುಂದುವರಿಯಿತು ಅಂತಂದ್ರೆ, ಯುದ್ಧ ಆರಂಭ ಆಗಿ ಒಂದು ವಾರ ಆದ್ಮೇಲೆ $92 ಪ್ರತಿ ಬ್ಯಾರಲ್ಗೆ $92 ಅಂದ್ರೆ $8,488. ಒಂದೇ ವಾರದಲ್ಲಿ $3,000 ಜಂಪ್ ಆಯಿತು. ಯಾವಾಗ? 6 ಮಾರ್ಚ್ 6ಕ್ಕೆ, 2 ದಿನದ ಹಿಂದೆ. ಇನ್ನ ಈಗ ಸದ್ಯಕ್ಕೆ $114 ಪ್ರತಿ ಬ್ಯಾರಲ್ ಸಿಗ್ತಾ ಇದೆ. ಒಂದು ಕ್ರೂಡ್ ಆಯಿಲ್ ಬ್ಯಾರಲ್ ಸದ್ಯ $114 ಸಿಗ್ತಾ ಇದೆ. ಅಂದರೆ $10,518. ಇವತ್ತಿನ ರೇಟ್ ಅನ್ನ ನಾವು ನೋಡಿದರೆ ಅಲ್ಲಿಗೆ ನೀವು ಲೆಕ್ಕ ಹಾಕಿ 10 ದಿನಗಳ ಬಳಿಕ ಅಥವಾ 10 ದಿನಗಳಲ್ಲಿ $4,798 ಏರಿಕೆ ಆಗಿದೆ. ಯುದ್ಧ ಶುರುವಾಗೋದಕ್ಕಿಂತ ಮುಂಚೆ ಎಷ್ಟಿತ್ತು, ಈಗ ಎಷ್ಟಾಗಿದೆ? ಡಬಲ್, ಅರ್ಧಕ್ಕರ್ಧ ಕ್ರೂಡ್ ಆಯಿಲ್ ನ ರೇಟ್ ಜಾಸ್ತಿ ಆಗಿದೆ. ಇದು ನಿಮ್ಮೆಲ್ಲರ ಮೇಲೆ ಪರಿಣಾಮ ಬೀರುತ್ತೆ ಹಂತ ಹಂತವಾಗಿ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಖಂಡಿತವಾಗಿಯೂ ಜಾಸ್ತಿ ಆಗುತ್ತೆ. ನಾವು ಹೆಚ್ಚೆಚ್ಚು ದುಡ್ಡು ಕೊಟ್ಟು ಇನ್ಮೇಲೆ ಪೆಟ್ರೋಲ್ ಡೀಸೆಲ್ ತಗೊಳ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ಕಾರಣ ಕ್ರೂಡ್ ಆಯಿಲ್ ಪರ್ ಬ್ಯಾರಲ್ ಇಷ್ಟಾಗಿದೆ. ನೋಡಿ, ಈಗ ಒಂದು ವಿಚಾರವನ್ನು ನೋಡ್ತಾ ಹೋಗೋಣ. ಯುದ್ಧ ಆಗೋದಕ್ಕಿಂತ ಮುಂಚೆ ಪ್ರತಿ ಕ್ರೂಡ್ ಆಯಿಲ್ ಬ್ಯಾರಲ್ ಎಷ್ಟು ಡಾಲರ್ಗೆ ಸಿಗ್ತಾ ಇತ್ತು? ಯುದ್ಧ ಆರಂಭ ಆದ ಒಂದು ವಾರದ ನಂತರ ಕ್ರೂಡ್ ಆಯಿಲ್ ಪರ್ ಬ್ಯಾರಲ್ ಎಷ್ಟು ರೂಪಾಯಿಗೆ ಸಿಗ್ತಾ ಇದೆ? ಈಗ ಸದ್ಯಕ್ಕೆ ಯಾವ ರೀತಿ ದರ ಏರಿಕೆ ಆಗಿದೆ? ಈ ಮೂಲಕ ಇಡೀ ಜಗತ್ತಿಗೆ ತೈಲ ಬೆಲೆ ಜೋರಾಗ್ತಾ ಇದೆ. ಯುದ್ಧ ಆರಂಭ ಆಗೋದಕ್ಕಿಂತ ಮುಂಚೆ ಪ್ರತಿ ಬ್ಯಾರಲ್ ಕ್ರೂಡ್ ಆಯಿಲ್ $68ಗೆ ಸಿಗ್ತಾ ಇತ್ತು. ಇಂಡಿಯನ್ ರುಪೀಸ್ ಅಲ್ಲಿ $5,720 ಒಂದು ಬ್ಯಾರಲ್ ಕ್ರೂಡ್ ಆಯಿಲ್ ಸಿಗ್ತಾ ಇತ್ತು. ಇನ್ನ ಇದು ಯಾವ ರೀತಿ ಮುಂದುವರಿಯಿತು ಅಂತಂದ್ರೆ, ಯುದ್ಧ ಆರಂಭ ಆಗಿ ಒಂದು ವಾರ ಆದ್ಮೇಲೆ $92 ಪ್ರತಿ ಬ್ಯಾರಲ್ಗೆ $92 ಅಂದ್ರೆ $8,488. ಒಂದೇ ವಾರದಲ್ಲಿ $3,000 ಜಂಪ್ ಆಯಿತು. ಯಾವಾಗ? 6 ಮಾರ್ಚ್ 6ಕ್ಕೆ, 2 ದಿನದ ಹಿಂದೆ. ಇನ್ನ ಈಗ ಸದ್ಯಕ್ಕೆ $114 ಪ್ರತಿ ಬ್ಯಾರಲ್ ಸಿಗ್ತಾ ಇದೆ. ಒಂದು ಕ್ರೂಡ್ ಆಯಿಲ್ ಬ್ಯಾರಲ್ ಸದ್ಯ $114 ಸಿಗ್ತಾ ಇದೆ. ಅಂದರೆ $10,518. ಇವತ್ತಿನ ರೇಟ್ ಅನ್ನ ನಾವು ನೋಡಿದರೆ ಅಲ್ಲಿಗೆ ನೀವು ಲೆಕ್ಕ ಹಾಕಿ 10 ದಿನಗಳ ಬಳಿಕ ಅಥವಾ 10 ದಿನಗಳಲ್ಲಿ $4,798